Since you have a lot of experience in the industry altogether, ಈಗ ನೆಕ್ಸ್ಟ್ ಬರ್ತಿರುವಂತಹ ಕಲಾವಿದರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳೋವಾಗಿದ್ರೆ ಏನು ಹೇಳ್ತೀರಿ? ಕಿವಿ ಮಾತು ಹೊಸ ಕಲಾವಿದರಿಗೆ ಏನು ಅಂದರೆ ತಾಳ್ಮೆ ಇಟ್ಕೊಳ್ಳಿ, ತಾಳ್ಮೆ ಕಳ್ಕೊಬೇಡಿ. ಮುಂಚೆ ನಾನು ಕೆರಿಯರ್ ಶುರು ಮಾಡಿದಾಗ ಮೆಟೀರಿಯಲಿಸ್ಟಿಕ್ ಆಗಿರಲಿಲ್ಲ, ಆರ್ಟಿಸ್ಟಿಕ್ ಆಗಿತ್ತು. ಕಲೆಗೆ ತುಂಬ ಪ್ರಾಮುಖ್ಯತೆ ಇರ್ತಾಯಿತ್ತು. ಡೈರೆಕ್ಟರ್ ಆಗಲಿ, ನಮ್ಮ ಪ್ರೊಡಕ್ಷನ್ ಅವರಾಗಲಿ, ನಮ್ಮ ಕ್ಯಾಮ್ರಾ ಟೀಮ್ ಆಗಲಿ, ಎಲ್ಲರೂ ನಮ್ಗೆ ಹೇಳ್ಕೊಡೋರು. ಆವಾಗ ತುಂಬ ಟೈಮ್ ಇರ್ತಾಯಿತ್ತು. ಈ ಥರ ಎಕ್ಸ್ಪ್ರೆಷನ್ಸ್ ಕೊಡು, ಇದು ಹಿಂಗೆ ಚೇಂಜ್ ಮಾಡ್ಕೊ. ಆಮೇಲೆ ನಮ್ಮ ಕೋ ಆರ್ಟಿಸ್ಟ್ ತುಂಬ ಹೆಲ್ಪ್ ಮಾಡೋರು, ಯಾಕಂದರೆ ಟೈಮ್ ಇರ್ತಿತ್ತು ನಮಗೆ. ಅವ್ರನ್ನ ಅದೊಂಥರ ನಮಗೆ ಸ್ಕೂಲ್ ಥರ, ಹೊಸಬ್ರು ಹೋದವ್ರಿಗೆ ಸ್ಕೂಲ್ ಥರ ಇರ್ತಿತ್ತು. ಈಗ ಏನಾಗಿದೆ, ಫಾಸ್ಟ್ ಲೈಫ್. ಪಾಪ ಅವ್ರಿಗೆ ಹೊರಗಡೆ ಸ್ಕೂಲಿಗೆ ಹೋಗಿ ಕಲ್ತ್ಕೊಂಡು ಬಂದಿದ್ರೆ ಸ್ವಲ್ಪ ಸೆನ್ಸ್ ಇರುತ್ತೆ, ಕ್ಯಾಮ್ರಾ ಸೆನ್ಸ್, ಕ್ಯಾಮ್ರಾಗೆ ಹಿಂಗೆ ಫೇವರ್ ಆಗಿರಬೇಕು, ಈ ಥರ ಡೈಲಾಗ್ ಮಾಡ್ಯುಲೇಷನ್ಸ್ ಹೇಳಬೇಕು ಅನ್ನೋದಿರುತ್ತೆ. ಯಾರು ಸ್ಕೂಲಿಂದ ಟ್ರೈನಿಂಗ್ ತೊಗೊಂಡು ಬಂದಿರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ತಾಳ್ಮೆ ಇಟ್ಕೊಳ್ಳಿ, ಎಲ್ಲನೂ ದುಡ್ಡಿಂದನೇ ಅಳಿಯೋಕ್ಕೆ ಹೋಗಬೇಡಿ. ನೀವು ಫಸ್ಟು ಕಲೆಗೆ ಬೆಲೆ ಕೊಟ್ಟರೆ, ನೀವು ಮಾಡೋ ಕೆಲಸಕ್ಕೆ ಬೆಲೆ ಕೊಟ್ಟರೆ, ನಿಮ್ಮ ಸುತ್ತಲೂ ಇರೋ ಜನಗಳಿಗೆ ನೀವು ಬೆಲೆ ಕೊಟ್ಟರೆ, ಅದೇ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ, ನಿಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಗ್ರೇಟ್. ಈಗ ಕಮಿಂಗ್ ಬ್ಯಾಕ್ ಟು ಲೈಫ್ ಅಟ್ ನೇಚರ್ ಬಗ್ಗೆ, ಸಿನ್ಸ್ ಲೈಫ್ ಅಟ್ ನೇಚರಲ್ಲಿ ಅಗೇನ್ ನೇಚರ್ ಇರೋದ್ರಿಂದ, ಇನ್ ಕೇಸ್ ನೀವು ನಿಮ್ಮ ರಿಟೈರ್ಮೆಂಟ್ ಲೈಫ್ನ ನೇಚರ್ ಮಧ್ಯ ಕಳೆಯೋ ಹಾಗಿದ್ರೆ ಹೇಗೆ ಕಳೆಯೋಕ್ಕೆ ಇಷ್ಟಪಡ್ತೀರಿ? ಮನೆ ಸುತ್ತಲೂ ಗಿಡಗಳು ಹಾಕ್ಕೊಂಡು ಆ ಗಿಡಗಳಿಗೆಲ್ಲ ನೀರು ಹಾಕ್ತಾ, ಅದ್ರ ಜೊತೆ ಮಾತಾಡ್ತಾ, ಅದನ್ನು ಮುದ್ದು ಮಾಡ್ತಾ, ಸೂರ್ಯ ಚಂದ್ರ ಜೊತೆ ಮಾತಾಡ್ತಾ, ಸಂಜೆ ಕಾಫಿ ಕುಡಿತಾ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು, ಕಂಪ್ಲೀಟ್ಲಿ ನಾನು ಈ ಹಳ್ಳಿ ವಾತಾವರಣದಲ್ಲಿ ಹೇಗಿರ್ತಾರೆ ಜನ, ಆ ವಾತಾವರಣದಲ್ಲಿ ಇದಕ್ಕೆ ಇಷ್ಟಪಡ್ತೀನಿ. ಹಾಗೆ ಗ್ರೇಟ್. ಓಕೆ, ಸೊ ಈಗ ಇನ್ನೊಂದು ದ ಮೇಜರ್ ಚಾಲೆಂಜ್ ವಾಟ್ the youths are facing this, especially ಇಂಡಸ್ಟ್ರಿಯಲ್ಲಿ ಇರುವಂತಹ ಯೂತ್ಸು ಲೈಫ್ ಪಾರ್ಟ್ನರ್ ಚೂಸ್ ಮಾಡೋ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರ್ತಾರೆ. ಗುರು, ಇಂಡಸ್ಟ್ರಿಯಲ್ಲಿ ಇದ್ದೀವಿ, ನಮ್ಮ ಟ್ಯಾಂಟ್ರಮ್ಸ್ಗಳು ಬೇರೆ, ಅವ್ರ ಟ್ಯಾಂಟ್ರಮ್ಸ್ಗಳು ಬೇರೆ ಇರತ್ತೆ, ಯಾವ ಥರ ಚೂಸ್ ಮಾಡಬೇಕು ಮಾಡಬಾರ್ದು. ಇನ್ನು ಕೆಲವೊಬ್ರು ಬಂದು ಮದುವೆನೇ ಬೇಡ ಅಂತ ಇನ್ನು ಕೆಲವೊಬ್ರು ಕೂತಿದ್ದಾರೆ, ಫಾರ್ ಎಕ್ಸಾಂಪಲ್ ನಾನೇ. ಸೊ ದಟ್ ಬೀಯಿಂಗ್ ಸೆಡ್, ನಿಮ್ಮ ಕಿವಿ ಮಾತೇನು ಚೂಸಿಂಗ್ ದ ರೈಟ್ ಪಾರ್ಟ್ನರ್ ಇನ್ ದ ಇಂಡಸ್ಟ್ರಿ? ಚೂಸಿಂಗ್ ಅ ರೈಟ್ ಪಾರ್ಟ್ನರ್ ಹೇಗೆ ಅಂದರೆ, ಒಂದಷ್ಟು ದಿನ ಅವ್ರ ಜೊತೆ ಮಾತುಕತೆ, ಅಂದರೆ ಒಟ್ಟಿಗೆ ಟ್ರಾವೆಲ್ ಮಾಡಬೇಕು. ಅಂದರೆ ಲಿವಿಂಗ್ ಟುಗೆದರ್ ಅಂತ ನಾನು ಹೇಳ್ತಿಲ್ಲ, ಮಾತುಕತೆ ಜೊತೆ ಕೂತ್ಕೊಂಡು ಮಾತಾಡೋದು, ಓವರ್ ಅ ಕಪ್ ಆಫ್ ಕಾಫಿ ಮಾತಾಡ್ತಾ ಅವರ ಭಾವನೆಗಳನ್ನು ಹಂಚ್ಕೋಬೇಕು. ಅವ್ರು ಇವಾಗ ಯಾವುದಾದ್ರೂ ಒಂದು ಸಿಚುವೇಶನ್ ಬಂದರೆ ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕು. ಈಗ ಅವ್ರೇನೋ ಹೇಳ್ತಾರ, ನಮ್ಮ ಮನೇಲಿ ಹಿಂಗಾಯ್ತು, ನಮ್ಮಮ್ಮ ಹಿಂಗಂದ್ರು, ನಮ್ಮಪ್ಪ ಹಿಂಗಂದ್ರು ಅಂದರೆ ಆ ಹುಡುಗಿ ಹೇಗೆ ರೆಸ್ಪಾಂಡ್ ಮಾಡ್ತಾಳೆ ಅದನ್ನು ಸೂಕ್ಷ್ಮವಾಗಿ, ಬಿಕಾಸ್ ಇಲ್ಲಿ ತುಂಬ ಸೆನ್ಸಿಟಿವ್ ಇಶ್ಯೂ ಇದೆ. ಅಂದರೆ ನಾವು ಎಲ್ಲನೂ ತೇಲ್ಸಿ ಬಿಡೋಕ್ಕಾಗಲ್ಲ, ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕಾಗತ್ತೆ. ಅವ್ರಿಗೇನು ಇಷ್ಟ ಆಗುತ್ತೆ, ಅವ್ರಿಗೇನು ಇಷ್ಟ ಆಗಲ್ಲ ತಿಳ್ಕೊಬೇಕು. ಆಮೇಲೆ ನಮ್ಮ ಮನೆಯವ್ರು ಹೇಗೆ ಅದನ್ನು ತಿಳ್ಕೊಬೇಕು, ಅವ್ರ ಮನೆಯವ್ರು ಹೇಗೆ ಅದನ್ನು ತಿಳ್ಕೊಬೇಕು. ಸೊ ಎಲ್ರೂ ನಾವು ಸ್ಟಡಿ ಮಾಡಿ ನಂತರನೇ ಒಂದು ಮದುವೆ ಒಪ್ಪಂದಕ್ಕೆ ಬರೋಕ್ಕಾಗತ್ತೆ. ಅದಕ್ಕೆ ಮುಂಚೆ ಮಾತಾಡಬೇಕು, ಏನಿದ್ರೂ ಓಪನ್ ಆಗಿ ಮಾತಾಡಬೇಕು. ಈ ಕೆಲವರು ಎಲ್ಲ ಒಳಗೆ ಇಟ್ಕೊಂಡು ಕೊರಗ್ತಿರ್ತಾರೆ, ಅಯ್ಯೋ ಇನ್ಯಾರ ಹತ್ರನೋ ಹೇಳ್ಕೊತಿರ್ತಾರೆ, ಪ್ರಯೋಜನ ಇಲ್ಲ. ಇನ್ಯಾರ ಹತ್ರನೋ ಹೇಳ್ಕೊಂಡ್ರೆ ಅವ್ರ ಹತ್ರನೇ ಹೇಳ್ಕೊಳ್ಳಿ, ಆಗ ಏನೇ ಪ್ರಾಬ್ಲಮ್ ಇದ್ರೂ ಸಾರ್ಟ್ ಔಟ್ ಆಗುತ್ತೆ. ಇಲ್ಲ ಹೇಳ್ಬಿಡ್ದು, ನೋಡಪ್ಪ ನಾನು ಹಿಂಗೆ, ನಂದು ಕೆಲಸ ಹಿಂಗೆ, ನಮ್ದು ತುಂಬಾ ಅನ್ಸರ್ಟೇನ್, ಈ ತಿಂಗಳು ಇದ್ದಂಗೆ ಮುಂದಿನ ತಿಂಗಳು ಇರಲ್ಲ. ಆಮೇಲೆ ನಂದು ಕೆಲಸದ ಟೈಮಿಂಗ್ಸ್ ಇದೆಯಲ್ಲ, ಒಂದೊಂದು ಸತಿ ನಾನು ಬೇಗ ಬರ್ತೀನಿ, ಒಂದೊಂದು ಸತಿ ನಾನು ತುಂಬ ಲೇಟಾಗಿ ಬರ್ತೀನಿ. ಅಥವಾ ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಇವತ್ತು ಬೆಳಗ್ಗೆ ಹೋದರೆ ನೆಕ್ಸ್ಟ್ ಡೇ ಬೆಳಗ್ಗೆ ತನಕ ಶೂಟ್ ಆಗುತ್ತೆ. ಇನ್ನು ಕೆಲವು ಸತಿ ಏನಾಗುತ್ತೆ, ಸಿನಿಮಾ ಅಥವಾ ನಮ್ಮ ಸೀರಿಯಲ್ಗೂ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಔಟ್ ಆಫ್ ಬ್ಯಾಂಗ್ಳೂರ್ ಹೋಗ್ತಿರ್ತೀವಿ, ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಹೋಗ್ತಿರ್ತೀವಿ, ಅಥವಾ ಬೇರೆ ಜಿಲ್ಲೆಗೋ ಹೋಗ್ತಿರ್ತೀವಿ. ಅದನ್ನೆಲ್ಲ ಮುಂಚಿತವಾಗಿ ಅವ್ರಿಗೆ ಹೇಳೋದು, ಈ ಥರ ಹಿಂಗಿರುತ್ತೆ ನನ್ನ ಕೆಲಸ. ಆಮೇಲೆ ನನ್ನ ಸುತ್ತಲೂ ಈಗ ಹುಡುಗ ಏನಾದರೂ ಹುಡುಗಿ ಹತ್ರ ಹೇಳ್ಬೇಕಂದ್ರೆ, ನನ್ನ ಸುತ್ತಲೂ ಹುಡುಗಿರು ಇರ್ತಾರಮ್ಮ, ಸಂಬಂಧಗಳು ತುಂಬ ಕಟ್ತಾ ಇರ್ತಾರೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಾನು ನಿನ್ನ ಜೊತೆಗೆ ಹೆಂಗಿದ್ದೀನಿ, ನಾನು ನಿನಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ, ನಿನ್ನ ಜೀವನದಲ್ಲಿ ನಾನು ಎಷ್ಟು ಇಂಪಾರ್ಟೆಂಟ್ ಅಥವಾ ನನ್ನ ಜೀವನದಲ್ಲಿ ನೀನೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಮುಂಚಿತವಾಗಿ ಮಾತಾಡಿಕೊಂಡ್ರೆ ಸಮಸ್ಯೆ ಬಗೆಹರುತ್ತೆ. ವಯಸ್ ವರ್ಷ ಹುಡುಗಿನೂ ಅಷ್ಟೇ, ನನ್ನ ಸುತ್ತಲೂ ಹುಡುಗರು ಇರ್ತಾರೆ, ಸಂಬಂಧಗಳು ಕಟ್ತಾರೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಮುಂಚಿತವಾಗಿ ಮಾತಾಡ್ಬಿಟ್ರೆ, ಅವರಿಬ್ಬರು ಓಪನ್ ಬುಕ್ ಆಗಿದ್ರೆ ಖಂಡಿತವಾಗ್ಲೂ ಯಾವ ಸಮಸ್ಯೆಗಳು ಬರಲ್ಲ. ಆ್ಯಂಡ್ ಇವಾಗ ನನ್ನ ಕೇಳೋದಾದ್ರೆ, ನಮ್ಮ ಇಂಡಸ್ಟ್ರಿ ಬಿಟ್ಬಿಡಿ, ಬೇರೆ ಇಂಡಸ್ಟ್ರಿನಲ್ಲೂ ಈ ಸಮಸ್ಯೆಗಳಿದಾವಲ್ಲ. ಜಾಬ್ ಸರ್ಟನಿಟಿ ಇಲ್ಲ. ಈಗ IT ಕಂಪನಿ ತಗೊಳ್ಳೋದಾದ್ರೆ
ಇವತ್ತು ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾರೆ, ಇಲ್ಲ ಮಧ್ಯಾಹ್ನ ಹೋಗಿ ರಾತ್ರಿ ಬರ್ತಾರೆ, ಇಲ್ಲ ನೈಟ್ ಶಿಫ್ಟ್ ಮಾಡ್ತಾರೆ. ಅವ್ರ ಹಗಲೊತ್ತೆಲ್ಲ ಮಲಗಿ ಇರ್ತಾರೆ ಪಾಪ, ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಎಲ್ಲಾ ಕಡೆನೂ ಈ ಸಮಸ್ಯೆಗಳಿದೆ. ಏನಂದ್ರೆ ನಾವು ಮಾತಾಡ್ಬೋದು. ಕಮ್ಯುನಿಕೇಶನ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಅದೇ ಈಗ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಈಗಿನ ಜನರೇಷನ್ ಅಲ್ಲಿ ಕಮ್ಯುನಿಕೇಶನ್ ಇಲ್ಲ. ಯಾವ್ದಾದ್ರು ಒಂದು ಸಮಸ್ಯೆ ಬಂದ್ರೆ ಅದನ್ನ ಹೇಗೆ ಬಗೆಹರಿಸ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಕಮ್ಯುನಿಕೇಟ್ ಮಾಡಿ, ಮಾತಾಡಿ, ಎಲ್ಲ ಸಮಸ್ಯೆ ಬಗೆಹರಿಯ. ಎಸ್, ವಿತ್ ರೆಸ್ಪೆಕ್ಟ್ ಟು ಕಮ್ಯುನಿಕೇಶನ್ ಬಗ್ಗೆ ಮಾತಾಡೋ ಹಾಗಿದ್ದಾರೆ, ಲಾಸ್ಟ್ ಬಟ್ ಒನ್ ಕ್ವಶನ್. ಈಗ ಮದುವೆ ಆಗ್ತಾರೆ ಕೆಲವೊಬ್ರು, ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದನೋ ಅಥವಾ ಏನೋ ಆ ಒಂದು ಟ್ಯಾಂಟ್ರಮ್ಸ್ ಪ್ರಾಬ್ಲಮ್ ಇಂದನೋ ಇಟ್ ವಿಲ್ ಗೋ ಟು ದ ಎಕ್ಸ್ಟೆಂಟ್ ಆಫ್ ಡಿವೋರ್ಸ್. ಆ್ಯಂಡ್ ಈ ನಡುವೆ ತುಂಬ ಡಿವೋರ್ಸ್ಗಳು ನಡೀತಾ ಇದೆ, ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಲಿ ತುಂಬ ಅಂದರೆ ತುಂಬ ನಡೀತಾ ಇದೆ. ಬಟ್ ಮದುವೆ ಆಗೋದೊಂದು, ಆ ಮದುವೆನ ಉಳಿಸ್ಕೊಳ್ಳೋದು ಇನ್ನೊಂದು. ಸೊ ಅದ್ರ ಬಗ್ಗೆ ಹೇಳುವಾಗ, ಮದುವೆ ಆಗೋದಕ್ಕೆ ಎಷ್ಟು ಮುತುವರ್ಜಿ ವಹಿಸ್ತಾರೋ, ಸಂಸಾರ ಮಾಡೋದಕ್ಕೂ ಅದನ್ನು ಉಳಿಸ್ಕೊಳ್ಳೋದಕ್ಕೂ ಅಷ್ಟೇ ಮುತುವರ್ಜಿ ವಹಿಸ್ಬೇಕು. ಹೆಣ್ಣಿಗಾಗಲಿ ಗಂಡಿಗಾಗಲಿ ಎಲ್ಲಿ ಬಿಟ್ಕೊಡ್ಬೇಕು, ಎಲ್ಲಿ ಬಿಗಿ ಹಿಡಿಬೇಕು ಅನ್ನೋದೊಂದು ನಾಲೆಜ್ ಇರಬೇಕು. ಅದು ಇಲ್ಲ ಅಂದರೆ ಏನಾಗುತ್ತೆ, ಕಾನ್ಫ್ಲಿಕ್ಟ್ ಶುರು ಆಗುತ್ತೆ, ಜಗಳಗಳು ಶುರು ಆಗುತ್ತೆ, ನೀನಾ ನಾನಾ ಅಂತ ನಿಂತ್ಕೊಂಡು ಬಿಡ್ತಾರೆ. ಆ ನೀನಾ ನಾನಾ ಹಂತಕ್ಕೆ ಹೋಗೋದೇ ಬೇಡ ಅಂತೀನಿ ನಾನು. ಕಮ್ಯುನಿಕೇಷನ್, ನೋಡು ನೀನು ಇದು ಮಾಡಿದ್ದು ಈ ಥರ ನೀನು ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ 4 ಜನರ ಮುಂದೆ ಹೇಳೋ ಬದಲು ಸೈಡಿಗೆ ಕರ್ಕೊಂಡೋಗಿ, ನೋಡು ಈ ಸಿಚುವೇಶನ್ನ ನೀನು ಈ ಥರ ಹ್ಯಾಂಡಲ್ ಮಾಡ್ಬೋದಾಗಿತ್ತು, ನೀನು ಹಿಂಗೆ ಮಾಡಿದೆ, ನನಗೆ ಇಷ್ಟ ಆಗಲಿಲ್ಲ, ನೆಕ್ಸ್ಟ್ ಟೈಮ್ ಪ್ಲೀಸ್ ಈ ಥರದೇ ಸಿಮಿಲರ್ ಸಿಚುವೇಶನ್ ಬಂದರೆ ಹ್ಯಾಂಡಲ್ ಹೇಗೆ ಮಾಡಬೇಕು ಅನ್ನೋದನ್ನು ದಯವಿಟ್ಟು ತಿಳ್ಕೊ ಅಂತ ಹೇಳ್ಬೋದು. ಎಲ್ಲದಕ್ಕೂ ನಾ ಹೇಳಿದ್ನಲ್ಲ, ಮಾತುಕತೆ ತುಂಬ, ಒಬ್ರು ಹೈಪರ್ ಆದಾಗ ಇನ್ನೊಬ್ರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅವಾಗ ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇವರು ಕಿರ್ಚಾಡಕ್ಕೆ ಶುರು ಮಾಡಿ ಇವರು ಕಿರ್ಚಾಡಕ್ಕೆ ಶುರು ಮಾಡಿದ್ರೆ ಕ್ಲಾಶ್ ಆಗುತ್ತೆ. ಸೊ ಒಬ್ರು ಕಿರ್ಚಾಡ್ತಿರ್ಬೇಕಾದ್ರೆ ಒಬ್ರು ತಾಳ್ಮೆಯಿಂದ ಇದ್ರೆ ಅವ್ರು ಕೂಲ್ ಡೌನ್ ಆದ್ಮೇಲೆ ಅವ್ರಿಗೆ ಅನ್ಸುತ್ತೆ, ಹೌದಲ್ಲ ನಾನು ತಪ್ಪು ಮಾಡಿದೆ ಅಲ್ವಾ ಅಂತ ಅನ್ಸುತ್ತೆ. ಅದನ್ನ ಅಂದ್ರೆ ತಾಳ್ಮೆ ತುಂಬ ಇರಬೇಕು ಬೇಸಿಕ್ಲಿ. ಆ್ಯಂಡ್ ಸಂಬಂಧಿಕರು ಬಂದೇ ಬರ್ತಾರೆ, ಮಾತುಕತೆಗಳು ಆಗತ್ತೆ, ಅವರು ಒಂದು ಹೇಳ್ತಾರೆ, ಇವರು ಒಂದು ಹೇಳ್ತಾರೆ, ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ನಿಮ್ಮಮ್ಮ ಹಿಂಗಂದ, ನಿಮ್ಮಪ್ಪ ಹಿಂಗಂದ್, ಅವೆಲ್ಲ ಬರುತ್ತೆ. ಬಟ್ ಏನಂದರೆ ಎಲ್ಲಿ ಬಿಟ್ಕೊಡ್ಬೇಕು, ಎಲ್ಲಿ ಬಿಗಿ ಹಿಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಇವಾಗ ನನಗೆ ಹೇಳೋದಾದರೆ, ಹುಡುಗನ ಮನೆಗೆ ಹುಡುಗಿ ಮನೆ ಕಡೆಯಿಂದ ಹುಡುಗಿ ಬ್ರಿಡ್ಜ್ ಆಗಿರ್ತಾಳೆ, ಹುಡುಗನ ಮನೆ ಕಡೆಯಿಂದ ಹುಡುಗ ಬ್ರಿಡ್ಜ್ ಆಗಿರ್ತಾಳೆ. ಸೊ ಈ ಬ್ರಿಡ್ಜನ್ನು ಬ್ಯಾಲೆನ್ಸ್ ಮಾಡಬೇಕು. ಈಗ ಹುಡುಗಿನೇ ತಪ್ಪು ಮಾಡಿದ್ರೆ, ನೀನೇ ತಪ್ಪು ಮಾಡಿದ್ದು, ನಮ್ಮ ಮನೆಯವ್ರು ಕರೆಕ್ಟ್ ಆಗಿದ್ದಾರೆ, ಇದು ಸಿಚುವೇಶನ್ನು, ನೀನು ಹಿಂಗೆ ತಪ್ಪು ಮಾಡಿದೆ ಅಂತ ಅವಳಿಗೆ ಹೇಳಬೇಕು. ಅದೇ ಸಮಯದಲ್ಲಿ ಅವ್ರ ತಾಯಿ ತಪ್ಪು ಮಾಡಿದರೆ ಅವ್ರ ತಾಯಿಗೂ ಹೇಳಬೇಕು, ಅಮ್ಮ ನೀನು ತಪ್ಪು ಮಾಡಿದೆ, ಅವಳು ಕರೆಕ್ಟಾಗಿದ್ಲು, ನೀನು ತಪ್ಪು ಮಾಡಿದೆ, ಸೊ ನೀನು ತಿದ್ಕೋ ಅಂತ ಹೇಳಬೇಕು. ಅಂದರೆ ಬ್ಯಾಲೆನ್ಸ್ ಮಾಡಬೇಕು ಮಾತು. ಅದು ಯಾವ ಥರ ಹೇಳಬೇಕು ಅವ್ರಿಗೆ ಅಂದರೆ, ಅವ್ರಿಗೂ ಅವ್ರ ತಪ್ಪಿನ ಅರಿವು ಆಗಬೇಕು, ಅವ್ರ ಮನಸ್ಸಿಗೂ ನೋವು ಆಗಬಾರ್ದು. ಇದೆಲ್ಲ ತುಂಬ ಸೂಕ್ಷ್ಮವಾದ ವಿಷಯ. ಮದುವೆ, ಈ ಫ್ಯಾಮಿಲಿ, ಇದೆಲ್ಲ ತುಂಬ ಸೂಕ್ಷ್ಮ. ಹ್ಯಾಂಡಲ್ ಮಾಡೋದು ಅದೇನೋ ಹೇಳ್ತಾರಲ್ಲ, ಹ್ಯಾಂಡಲ್ ವಿತ್ ಕೇರ್ ಅಂತ, ಹಾಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಇನ್ನು ಡಿವೋರ್ಸ್ ವಿಚಾರಕ್ಕೆ ಬಂದರೆ, ತೀರಾ ನನಗೆ ಅವರು ಫಿಸಿಕಲಿ ಅಬ್ಯೂಸ್ ಮಾಡ್ತಿದ್ದಾರೆ, ಅವರ ಬುದ್ಧಿ ಸರಿ ಇಲ್ಲ, ತುಂಬ ಪ್ರಾಬ್ಲಮ್ಯಾಟಿಕ್, ಇನ್ನು ಸಾಧ್ಯನೇ ಇಲ್ಲ, ನಾನು ಟಾರ್ಚರ್ ಅನುಭವಿಸ್ತಿದ್ದೀನಿ, ಅಥವಾ ಮೆಂಟಲಿ ತುಂಬ ನನ್ನನ್ನು ಲೈಕ್ ಡಿಪ್ರೆಷನ್ಗೆ ಹೋಗೋ ರೇಂಜಿಗೆ ಕುಗ್ಗಿಸ್ತಿದ್ದಾರೆ ಅಂದರೆ, ಯು ಟೇಕ್ ಅ ಕಾಲ್. ಇಲ್ಲ ಸಣ್ಣ ಪುಟ್ಟದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು, ತಿದ್ಕೊಂಡು ಹೋಗ್ಬೋದು. ಅವ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಯಾಕೆ ನಾನು ಬಿಟ್ಟು ಹೋಗಬೇಕು ಅಂತ ಯೋಚನೆ ಮಾಡಬೇಕು. ಹುಡುಗ ಆಗಲಿ ಹುಡುಗಿ ಆಗಲಿ ಕಮ್ಯುನಿಕೇಟ್ ಮಾಡಿ, ಮಾತಾಡಿ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ಡಿವೋರ್ಸ್ ತಗೊಳ್ಳೋದಾದರೆ ಮದುವೆ ಅನ್ನೋ ಒಂದು ಸುಂದರವಾದ ಸಂಬಂಧಕ್ಕೆ ಅರ್ಥನೇ ಇಲ್ದಂಗೆ ಆಗ್ಬಿಡುತ್ತೆ. ನಾವೇ ಈ ತಪ್ಪನ್ನು ಮಾಡಿದ್ರೆ ನಮ್ಮ ಮಕ್ಳಿಗೆ ನಾಳೆ ನಾವು ಏನು ಹೇಳ್ಕೊಡ್ತೀವಿ? ನನ್ನ ಮಗಳು ನಾಳೆ ದಿನ ನೀನು ಅಪ್ಪನೇ ಡಿವೋರ್ಸ್ ಆಗಿದ್ದೀರಾ, ನಾನು ಯಾರ ಮಾತು ಕೇಳಬೇಕು, ನಾಳೆ ನಾನು ಹಿಂಗೆ ಆಗಲ್ಲ ಅಂದರೆ ನಮ್ಗೆ ಎಷ್ಟು ಬೇಜಾರಾಗತ್ತೆ ಅಲ್ವಾ? ನಾವು ಬೆಳೆಸಿದ ರೀತಿನೇ ತಪ್ಪು ಅಂತ ಆಗಿಬಿಡತ್ತೆ. ಸೊ ತೀರಾ ಆಗ್ತಿಲ್ಲ ಅಂದರೆ ಓಕೆ, ಯು ಟೇಕ್ ಅ ಕಾಲ್. ತುಂಬ ಸ್ಟ್ರಾಂಗ್ ರೀಸನ್ ಇದ್ದರೆ ಟೇಕ್ ಅ ಕಾಲ್. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಮಾತುಕತೆ ಮಾಡ್ಕೊಂಡು ಬಗೆಹರಿಸ್ಕೊಳ್ಳೋದಕ್ಕೆಲ್ಲ ನೀವು ದಯವಿಟ್ಟು ಡಿವೋರ್ಸ್ ತನಕ ಹೋಗಲೇಬೇಡಿ. ಇನ್ನೂ ಒಂದು ಹೇಳಬೇಕು, ಕೆಲವರು ಹೇಳ್ತಾರೆ ಅವ್ನು ಸಂಪಾದನೆ ಮಾಡ್ತಿಲ್ಲ, ನಾನು ಯಾಕೆ ಅವನ ಜೊತೆಗೆ ಇರಬೇಕು. ಫೈನ್, ಯು ಮೋಟಿವೇಟ್ ಹಿಮ್. ಅವ್ರಿಗೆ ಸ್ಫೂರ್ತಿ ಕೊಡಿ, ಅವರು ಕೆಲಸ ಮಾಡೋ ರೀತಿ ಸ್ಫೂರ್ತಿ ಕೊಡಿ. ಮೀನ್ ಮೇಲೆ ನೀವು ಕೆಲಸ ಮಾಡಿ. ಅವಾಗ ಏನಾಗುತ್ತೆ, ಓ ಹೌದಲ್ವಾ ಅವಳು ಹೇಳ್ತಿರೋದು ಕರೆಕ್ಟ್ ಅಲ್ವಾ, ನಾನು ಕೆಲಸ ಮಾಡಬೇಕು, ನಾನು ಸಪೋರ್ಟ್ ಮಾಡಬೇಕು ಫ್ಯಾಮ್ಲಿಗೆ ಅಂತ ಅವ್ರಿಗೂ ಮೋಟಿವೇಶನ್ ಬರುತ್ತೆ. ಅದೇ ಬಿಟ್ಬಿಟ್ಟು ಅವ್ನು ಕೆಲಸನೇ ಮಾಡ್ತಿಲ್ಲ, ನಾನು ಯಾಕೆ ಅವ್ನ ಜೊತೆಗಿರ್ಬೇಕು, ನಾನು ಇನ್ಯಾರನ್ನಾದ್ರೂ ನೋಡ್ಕೋತೀನಿ ಅಂತ. ಈಗ ಇನ್ನೊಬ್ಬರನ್ನ ನೋಡ್ಕೊಂಡ್ರೆ ಅವ್ರ ಜಾಬ್ ಏನು ಸರ್ಟೆನಿಟಿ ಇದೆ? ಅವ್ರಿಗೆ ಆ ಜಾಬ್ ಪರ್ಮನೆಂಟ್ ಅಂತ ಹೇಗೆ ನಂಬ್ತೀರಾ?
ಗಾಟ್ ಇಟ್. ಸೊ ಇರೋದ್ರಲ್ಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಹುಡುಗ ಆಗ್ಲಿ ಹುಡುಗಿ ಹುಡುಗಿ ಆಗ್ಲಿ. ಆಗ್ಲಿ, ನಾ ಹುಡುಗಿಗೆ ಅಂತ ಹೇಳ್ತಿಲ್ಲ, ಇಬ್ರಿಗೂ ಹೇಳ್ತಾ ಇದ್ದೀನಿ. ಗಾಟ್ ಇಟ್. ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ, ಎರಡೂ ಚಕ್ರ ತಿರುಗಿದ್ರೇನೆ ಗಾಡಿ ಮುಂದಕ್ಕೆ ಹೋಗೋದು, ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ. ಸೊ ಇಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಮಾತುಕತೆ ಮಾಡ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ರೆ ಡೆಫಿನೆಟ್ಲಿ ಸಂಸಾರ ಅನ್ನೋ ಗಾಡಿ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ಗ್ರೇಟ್ ಮ್ಯಾಮ್. ಓಕೆ.